ಅಧ್ಯಕ್ಷರೇ, ಮಾತಾಡ್ತಾರೆ ಅಧ್ಯಕ್ಷರೇ, ಬಹಳ ದಿನಗಳ ಮೇಲೆ ಒಂದು ಒಳ್ಳೆ ತೀರ್ಮಾನವನ್ನ ಕಂದಾಯ ಸಚಿವರು ತಗೊಂಡಿದ್ದಾರೆ. ಅದರಲ್ಲಿ ಒಂದೇ ಒಂದರಿಂದ ಅದರಲ್ಲಿ ಸೇರಿಸಬೇಕು ಅಂತಕ್ಕಂಥದ್ದು. ಕಂದಾಯ ಇಲಾಖೆದು ಅಗ್ರಿಕಲ್ಚರ್ ಲ್ಯಾಂಡ್ ಇರ್ಬೋದು, ಸರ್ಕಾರಿ ಜಾಗ ಇರ್ಬೋದು, PTCL ಜಾಗ ಎಲ್ಲವನ್ನೂ ಕೂಡ ಡೂಪ್ಲಿಕೇಟ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ತಾ ಇರ್ತಕ್ಕಂಥದ್ದು. ಕಳೆದ ಸರಿ ಬೆಳಗಾವಿಯಲ್ಲಿ ಹೇಳಿದ್ರು ಉಪಮುಖ್ಯಮಂತ್ರಿಗಳು ನಾಳೆಯಿಂದಾನೇ ಎಲ್ಲ ನಿಲ್ಲಿಸ್ತೀವಿ ಅಂತ ಹೇಳಿದ್ರು, ಇಲ್ಲಿವರೆಗೂ ನಿಂತಿಲ್ಲ, ಬೇರೆ ಬೇರೆ ಕಾರಣಗಳಿಂದ, ಟೆಕ್ನಿಕಲಿ ಪ್ರಾಬ್ಲಮ್ ಇಂದ. ಆಗ್ಲೇ ಹೇಳ್ದಂಗೆ ಏನ್ ಮಾಡ್ತಾರೆ, RDPR ಆಪ್ಷನ್ ನೋಡಿದಾಗ 14 ಡಿಜಿಟಲ್ ಬರಬೇಕು, ಇರಲ್ಲ. ಅವ್ರ ಏನ್ ಮಾಡ್ತಾರೆ, ಗೌರ್ಮೆಂಟ್ ಸೊತ್ತಿರ್ತಾರೆ, ಅಂದ್ರೆ ಆಶ್ರಯ, ಮತ್ತೆ ನಮ್ದು ಅಂಬೇಡ್ಕರ್ದು, ರಾಜೀವ್ ಗಾಂಧಿ ಇರೋದು, ವಾಜಪೇಯಿ ಮನೆಗಳದ್ದು ಏನಿರ್ತಲ್ಲ, ಆ ಕೋಡ್ಗೆ ಹೋಗಿ ಏನ್ ಮಾಡ್ತಾರೆ, ರೆವಿನ್ಯೂ ಸೈಟ್ ರಿಜಿಸ್ಟರ್ ಮಾಡ್ತಾ ಇರ್ತಕ್ಕಂಥದ್ದು. ಅದು ಒಂದು ತಾವು ದಯವಿಟ್ಟು ನಾಳೆಯಿಂದಾನೇ ಅದನ್ನ ಆ ಕೋಡನ್ನು ತೆಗಿಬೇಕು. ಏನೀಗ ನಮ್ದು ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆ ಆಗಿರಬೇಕು, 14 ಡಿಜಿಟ್ ಇರಬೇಕು. ಇಲ್ಲ ಅಂದ್ರೆ ನಮ್ಮ ಪ್ರಾಧಿಕಾರದ ಅವಶ್ಯಕತೆನೇ ಇಲ್ಲ, BDO ಬೇಕಿಲ್ಲ, ಯಾವ ಪ್ರಾಧಿಕಾರನೂ ಬೇಕಾಗಿಲ್ಲ. ಆ ತರದ್ದು ಆಗ್ತಾ ಇದೆ ಸರ್. ಅದೊಂದು ಮಾಡುವಾಗ ಅದೊಂದು ಮಾಡಿದ್ರೆ ಖಂಡಿತವಾಗಿ ಕೂಡ ಬಹಳ ಜನ ಇವತ್ತು ನಿಮಗೂ ಶಾಪ ಆಗ್ತಾರೆ, ನನಗೂ ಶಾಪ ಆಗ್ತಾರೆ. ಆದ್ರೂ ಚಿಂತೆ ಇಲ್ಲ, ಸರ್ಕಾರಕ್ಕಂತೂ ಸಾಕಷ್ಟು ಆದಾಯ ಬರ್ತದೆ. ಆ ರೆವಿನ್ಯೂ ಲೇಔಟ್ ಏನಾಗ್ತದೆ ಅಧ್ಯಕ್ಷರೇ, 4 ಕಲ್ಲು ಇಟ್ಬಿಟ್ಟು ಲೇಔಟ್ ಮಾಡಿ ಹೋಗ್ತಾರೆ. ಸರ್ಕಾರಕ್ಕೆ ₹5 ಆದಾಯ ಬಂದ್ರೆ ₹95 ನಾವು ಖರ್ಚು ಮಾಡಬೇಕು. 10 ಮನೆ ಬಂದ ತಕ್ಷಣ ನಮ್ಮ ಹತ್ರ ಅಸೋಸಿಯೇಟ್ ಮಾಡ್ಕೊಂಡ್ ಬರ್ತಾರೆ. ಸೊ ಅದನ್ನ ತಾವು ಒಳ್ಳೆ ತೀರ್ಮಾನ ತಗೊಂಡಿದ್ದೀವಿ ಸರ್. ಅದೊಂದು ರೆವಿನ್ಯೂದು ನಾಳೆಯಿಂದನೇ ನಿಲ್ಲೋ ರೀತಿಯಲ್ಲಿ ಏನು ಮಾಡಬೇಕು ಟೆಕ್ನಿಕಲಿ. ಯಾಕಂದ್ರೆ ನಾವು ರಂಗೋಲೆ ಕೆಳಗೆ ನುಗ್ಗಿದ್ರೆ, ಚಾಪೆಗಳಿಗೆ ಅವ್ರು ರಂಗೋಲೆ ಕೆಳಗೆ ನುಗ್ತಾರೆ. ಅದನ್ನೊಂದು ದಯವಿಟ್ಟು ತಮ್ಮ ಕಾಲದಲ್ಲಿ ಆಗ್ಬೇಕು ಅಂತಕ್ಕಂಥದ್ದು ನಾನು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ಸರ್. ಕಂದಾಯ ಮಂತ್ರಿಗಳೇ, ಇತ್ತೀಚೆಗೆ ನನ್ನ ಯಶವಂತಪುರ ಕ್ಷೇತ್ರದಲ್ಲಿ ರಾಮೋಳ್ಳಿ ಅಂತ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷೆ 25 ಎಕರೆನ ಆಶಯ ಅಂತೇಳಿ ಸುಮಾರು 25 ವರ್ಷ ಆಗಿದೆ. ಇತ್ತೀಚೆಗೆ 6 ತಿಂಗಳಿಂದ ಈಚೆಗೆ ಆಶಯ ಅಂತ ಮಾಡಿದ್ರು ಕೂಡ ಬೇರೆ ಹೆಸರಿಗೆ ಡೂಪ್ಲಿಕೇಟ್ ಮಾಡ್ಕೊಂಡು ಬಂದಿದ್ದಾರೆ. ಅದನ್ನ ಡೀಟೇಲ್ಸ್ ಎಲ್ಲ ತಮಗೆ ಕೊಡ್ತೀನಿ. ಬೆಂಗಳೂರಿಗೆ ವಿಶೇಷವಾಗಿ ಏನಾದ್ರೂ ನೀವು ಒಂದು ಆದೇಶ ಮಾಡಬೇಕು. ಹೋದ್ ಸಾರಿ ಉಸ್ತುವಾರಿ ಸಚಿವರು ಹೇಳಿದ್ರು ಕಮಿಟಿ ಮಾಡ್ತೀನಿ ಅಂತ. ಜೊತೆಗೆ ಏನ್ ಗೌರ್ಮೆಂಟ್ ಜಮೀನಿದೆ ಅದನ್ನು ಕೂಡ ಹೊಡೆದು ಲೇಔಟ್ ಮಾಡಿ ಎಂಟ್ತಾ ಇದ್ದಾರೆ. ಅದಕ್ಕೇನಾದ್ರೂ ವಿಶೇಷವಾಗಿ ಬೆಂಗಳೂರು ನೀವು ಕ್ರಮ ಹಾಕೊಳ್ಳದೆ ಹೋದ್ರೆ ಇನ್ನು 1 ವರ್ಷಕ್ಕೆ ಬೆಂಗಳೂರು ಸುತ್ತಮುತ್ತ ಯಾವ ಲ್ಯಾಂಡು ಕೂಡ ರೆವಿನ್ಯೂದು ಉಳಿದಿಲ್ಲ, ಎಲ್ಲ ಬಡಾವಣೆಗಳಾಗೋಯ್ತವೆ. ಸರಿ, ಈ ಬಿಲ್ಲನ್ನ ಸ್ವಾಗತ ಮಾಡ್ತೇನೆ. ಯಾಕಂದ್ರೆ ಉದ್ದೇಶ ಬಹಳ ಒಳ್ಳೇದಿದೆ. ಏನು ಸಬ್ ರಿಜಿಸ್ಟರ್ ಆಫೀಸಲ್ಲಿ ಆಗ್ತಿರುವಂತಹ ತೊಂದರೆ, ಭ್ರಷ್ಟಾಚಾರ ಮತ್ತು ಅಲ್ಲಿ ಆಗುತ್ತಿರುವಂತಹ ಬೇರೆ ಬೇರೆ ಅನಧಿಕೃತವಾಗಿರುವಂತಹ ರಿಜಿಸ್ಟ್ರೇಷನ್ನು ಎಲ್ಲವನ್ನು ತಡೆಗಟ್ಟೋದಕ್ಕೆ ಇದು ಒಂದು ಸ್ಟೆಪ್. ಒಂದು ಗಾದೆ ಇದೆ, ಕ್ರೈಮ್ ಲೀಡ್ಸ್ ದಿ ಲಾ ಅಂತ. ಕ್ರೈಮ್ ಲೀಡ್ಸ್ ದ ಲಾ ಅಂತ. ಹೆಂಗೇನು ಕ್ರೈಮ್ ಆಗುತ್ತೆ ಹಂಗೇನು ಅದೇ ಕ್ರೈಮ್ ಲೀಡ್ಸ್ ದ ಲಾ, ಎರಡು ಒಂದೇ. ಇಷ್ಟು ವರ್ಷ ನಾವೆಲ್ಲ ಅನುಭವಿಸಿದ್ದೇವೆ, ಇವೆಲ್ಲ ಯಾವ್ಯಾವ ಅನಾಹುತಗಳಾಗಿದ್ದಾವೆ ಅಂತ. ಇನ್ನೂ ಕೆಲವು ಉಳಿದಿದ್ದಾವೆ. ಆದ್ರಿಂದ ನೀವು ಎಷ್ಟೆಲ್ಲ ಏನು ಮಾಡಿದಿರಿ, ಇದು ಬಹಳಷ್ಟು ಇದನ್ನ ನೀವು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯತೆ ಇದೆ. ಆಗಲೇ ನಮ್ಮ ವಿಶ್ವನಾಥ್ ಹೇಳದಂತೆ ರಂಗೋಲಿ ಕೆಳಗಿನ ಮಿಸ್ರವರು ಇನ್ನೂ ಇದ್ದಾರೆ. ಫಾರ್ ಎಕ್ಸಾಂಪಲ್, ಅದು ಎಲ್ಲಿ ಲ್ಯಾಂಡ್ ವ್ಯಾಲ್ಯೂ ಇದೆ ಅಲ್ಲ ಅಷ್ಟೇ ಮಾತ್ರ ಆಗುತ್ತೆ, ಎಲ್ಲ ಕಡೆ ಆಗಲ್ಲ. ಇದು ಬೆಂಗಳೂರು ಸುತ್ತಮುತ್ತಲು ಒಂದು ವ್ಯವಸ್ಥಿತವಾದಂಥ ಒಂದು ಮಾಫಿಯಾ ಇದೆ. ಏನು ಅಂತಂದ್ರೆ, ಯಾರ್ದಾದ್ರೂ ಜಮೀನಿರಲಿ, ಅವ್ರ ಮನೆಯಲ್ಲಿ ಇರೋ ಒಬ್ಬ ವ್ಯಕ್ತಿ ಒಂದು ಸಿಕ್ಬಿಟ್ರೆ ಅದು ಗಿಫ್ಟ್ ಡೀಡು ಇನ್ನೊಂದು ಮಾಡಿ ಅವನ ಹೆಸರಲ್ಲಿ ಖಾತೆನೂ ಮಾಡಿ ಮಾರಿಬಿಡ್ತಾರೆ. ಆ ಓನರ್ಗೆ ಗೊತ್ತಿಲ್ಲ. ಅದನ್ನ ಯಾವಾಗ ಮಾಡ್ತಾರಂದ್ರೆ 31 ಮಾರ್ಚ್ ಲಾಸ್ಟ್ ಡೇ ಇರುವಾಗ ಆ ರಿಜಿಸ್ಟರ್ ಅಲ್ಲಿ ಲಾಸ್ಟ್ಗೆ ಒಂದು ಸ್ವಲ್ಪ ಜಾಗ ಬಿಟ್ಟಿರ್ತಾರೆ. ಆ ಜಾಗದಲ್ಲಿ ಅದನ್ನ ಸೇರಿಸ್ಬಿಡ್ತಾರೆ. ಸೊ ಇಟ್ ದ ಗಿಫ್ಟ್ ಡೀಡ್ ಇಸ್ ರಿಜಿಸ್ಟರ್ಡ್ ವೆಲ್ ಬಿಫೋರ್ ದಟ್ ಇಯರ್. ಆಮೇಲೆ ಇಮಿಡಿಯೇಟ್ಲಿ ಖಾತೆಗೆ ಹೋಗ್ತಾರೆ. ಅವ್ರಿಗಾದ್ರೆ ಖಾತೆಗಿಂತ ಬೇಗ ಸಿಗ್ತದೆ, ಒರಿಜಿನಲ್ ಓನರ್ಗೆ ಖಾತೆ ಸಿಗೋದಿಲ್ಲ. ಈ ತರ ದೊಡ್ಡಬಳ್ಳಾಪುರದಿಂದ ಹಿಡಿದು ಬಿಡದಿವರೆಗೂ ಹಲವಾರು ಪ್ರಕರಣಗಳು, ಕಂಪ್ಲೇಂಟ್ಗಳು ಬಂದಿದ್ದಾವೆ. ಬಿಡದಿಯಲ್ಲಿ 8 ಎಕರೆ, 1 ಎಕರೆಗೆ ಇವತ್ತು 5 ಕೋಟಿ 10 ಕೋಟಿ ಬಾಳುವಂತದನ್ನ ಆ ಓನರ್ ಗೊತ್ತಿಲ್ದಂಗೆ ಅವ್ರ ಫ್ಯಾಮಿಲಿ ಮೆಂಬರ್ ಯಾರನ್ನೋ ಒಬ್ಬರನ್ನ ತಗೊಂಡು ಬಂದು ಗಿಫ್ಟ್ ಮಾಡಿದಾನೆ ಓನರ್ ಅಂತ ಹೇಳಿ ಇವತ್ತು ಮಾಡಿರುವಂತ ಪ್ರಕರಣಗಳಿದೆ. ಈಗ ನೀವು ಹೇಳಿದ್ರಿ ಎಲ್ಲ ಸ್ಕ್ಯಾನ್ ಮಾಡಿಬಿಡ್ತೀವಿ ಅಂತ.
ಈ ಸ್ಕ್ಯಾನ್ ಮಾಡಿದಾಗ ಇವೆಲ್ಲವೂ ಕೂಡ ಆಗ್ತವೆ. ಅದರಿಂದ ದಯವಿಟ್ಟು ಒಂದು ಇಂಕ್ವೈರಿ ಮಾಡಿಸಿ, ಅಥವಾ ಯಾವ ಕೇಸ್ಗಳಿದ್ದಾವೆ, ಯಾವ ಡಿಸ್ಪ್ಯೂಟ್ಗಳಿದ್ದಾವೆ, ಅವುಗಳನ್ನು ಹೊರತುಪಡಿಸಿ ಮಿಕ್ಕಿದ್ವೆಲ್ಲ ಲೀಗಲಿ ಯಾವುದಿದೆ ಅದನ್ನ ಮಾತ್ರ ನೀವು ಲೀಗಲೈಸ್ ಮಾಡಬೇಕು, ಸ್ಕ್ಯಾನ್ ಮಾಡಬೇಕು. ಅದರ್ವೈಸ್ ಇಲ್ಲಿಗಲ್ ಮಾಡಿದವ್ರಿಗೂ ಕೂಡ ಇನ್ನೊಮ್ಮೆ ಲೀಗಲೈಸ್ ಮಾಡುವಂತ ಅವಕಾಶ ಸಿಗಬಾರ್ದು. ಅದಕ್ಕೆ ನಾನು ನಿಮಗೆ ಈ ವಿಷಯ ಹೇಳಕ್ಕೆ ಹೇಳಿ. ಸಭಾಧ್ಯಕ್ಷೆ, ಮಾನ್ಯ ಸಚಿವರು ಈ ಬಿಲ್ ಅನ್ನ ತರ್ತೋದ್ರಿಂದ ಎಲ್ಲ ಸ್ವಾಗತ ಮಾಡಿದ್ದಾರೆ. ನಾನು ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಸರ್ಟಿಫೈಡ್ ಕಾಪಿ ಏನ್ ಆನ್ಲೈನ್ ಕೊಡ್ತಾ ಇದಾರೆ ತುಂಬಾ ಹೆಲ್ಪ್ ಆಗುತ್ತೆ. ಅದರ ಜೊತೆಗೆ ಈ ಸ್ವತ್ತು ಏನ್ ಹೇಳಿದ್ರು ಸಭಾಧ್ಯಕ್ಷೆ, ನಮ್ಮ RDPR ಈ ಸ್ವತ್ತು, ಅದರಲ್ಲಿ ಟ್ರಾನ್ಸಾಕ್ಷನ್, ನಾನ್ ಟ್ರಾನ್ಸಾಕ್ಷನ್ 2 ತರ ಬರುತ್ತೆ ಸರ್. ಈ ನಾನ್ ಟ್ರಾನ್ಸಾಕ್ಷನ್ ಇವರು ಏನ್ ಮಾಡ್ತಾ ಇದಾರೆ, ಈ ಅಕ್ರಮ ಬಡಾವಣೆಗಳು, ಯಾಕಂದ್ರೆ ನಮ್ದೆಲ್ಲ ಡೆವಲಪಿಂಗ್ ಬೆಂಗಳೂರು ಸುತ್ತು ಇರೋದು. ನಾನ್ ಟ್ರಾನ್ಸಾಕ್ಷನ್ ಖಾತಾ ಇಸ್ಕೊಂತಾರೆ PDO ಹತ್ರ. ನಾನ್ ಟ್ರಾನ್ಸಾಕ್ಷನ್ ಖಾತಾ ಅಲ್ಲಿ ಅಪ್ರೂವಲ್ ಆಗಿರಲ್ಲ, ಆ ಖಾತಾ ಹಾಕಿ ಮಾಡುವಂತ ಕೆಲಸ ಮಾಡ್ತಾ ಇದಾರೆ. ಸೊ ಆ ನಾನ್ ಟ್ರಾನ್ಸಾಕ್ಷನ್ ಯಾವುದೇ ಕಾರಣಕ್ಕೂ ಅಪ್ರೂವ್ ಆಗಬಾರ್ದು ಸರ್. ಅದೊಂದು ನೀವು ದಯವಿಟ್ಟು ಗಮನ ತಗೊಂಡ್ರೆ, ಯಾಕಂದ್ರೆ ಮತ್ತೆ ಆ ರೆವೆನ್ಯೂ ಸೈಟ್ ಗೆ ಹೋಗ್ಬಿಡುತ್ತೆ ನಾನ್ ಟ್ರಾನ್ಸಾಕ್ಷನ್ ಹೋದ್ರೆ. ಓನ್ಲಿ ಟ್ರಾನ್ಸಾಕ್ಷನ್ ಇರುವಂತದ್ದು ಮಾತ್ರ ಖಾತೆ ಆಗ್ಲಿ ಸರ್, ಪ್ಲೀಸ್. ಇನ್ನು ಒಂದೇ ಅದೇನು ಈ ಸ್ವತ್ತು ಏನ್ ಹೇಳಿದ್ರಲ್ಲ, ಈ ಸ್ವತ್ತು ದೊಡ್ಡ ಕರಪ್ಷನ್ಗೆ ಕಾರಣ. ಎಲ್ಲ ನಮ್ಮ ಕಾರ್ಪೊರೇಷನ್ ಮಾಡಿದ್ದಾರೆ. ಅದಕ್ಕೇನು ಈ ಸ್ವತ್ತು ಡಿಪಾರ್ಟ್ಮೆಂಟ್ ಇಂದನೇ ಎಲ್ಲಾ ಪ್ರಾಪರ್ಟಿ ಮಾಡ್ಸಕ್ಕಾದ್ರೂ ಒಂದ್ಸತಿ ಮಾಡಿಸಿಟ್ಬಿಡು. ಇಲ್ಲಿ ಪ್ರತಿ ಸರ್ತಿ ಅದು ಈ ಸ್ವತ್ತು ಮಾಡಕ್ ಹೋದಾಗ ನಮ್ಮಂತ ಸಣ್ಣ ಊರಲ್ಲಿ ಕೂಡ 25,000 50,000 ಕಾರ್ಪೊರೇಷನ್ ಕೊಡ್ಲಿಕ್ಕೆ ಆಗುದು. ಅಧ್ಯಕ್ಷರೇ, ಈಗ ವಿಶ್ವನಾಥ್ ಅವ್ರು ಹೇಳಿದ್ದು, ಅವ್ರು ಏನ್ ಹೇಳಿದ್ರು, ನಾವು ಚಾಪೆ ಕೆಳಗೆ ನುಗ್ಗಿದ್ರೆ ಅವ್ರು ರಂಗೋಲಿ ಕೆಳಗೆ, ಅದೇ ಅವರು ಧೀರಜ್ ಹೇಳಿದ್ದು ಉದಾಹರಣೆ. ಅದಕ್ಕೆ ಈ ನಾನ್ ಟ್ರಾನ್ಸಾಕ್ಟಬಲ್ ಖಾತೆ ತಗೊಂಡು ಅದನ್ನ ಟ್ರಾನ್ಸಾಕ್ಷನ್ ಆಗಿ ನಮ್ಮವರು ಒಪ್ಕೊಳ್ತಾರೆ. ಸೊ ದಿಸ್ ಇಸ್ ಅನ್ ಅದರ್ ವೇ ಆಫ್ ಬೈಪಾಸಿಂಗ್ ದ ಸಿಸ್ಟಮ್. ನೀವ್ ಹೇಳಿದ್ದನ್ನು ಕೂಡ ನಾನು ಗಮನದಲ್ಲಿ ಇಟ್ಕೊಂಡು ಆ ಲೂಪ್ ಹೋಲ್ ಅನ್ನು ಪ್ಲಗ್ ಮಾಡಿದ್ರೆ, ಸೊ ಇದೇನ್ ಫೈನಲ್ ಅಲ್ಲ ಅಥವಾ ಪರ್ಫೆಕ್ಟ್ ಅಲ್ಲ. ವಿ ಆರ್ ಓನ್ಲಿ ಲರ್ನಿಂಗ್ ಫ್ರಮ್ ಈಗ ಆಗ್ತಾ ಇರೋದನ್ನ ನೋಡಿ ತಗೊಂಡ್ ಬಂದಿದೀವಿ. ಐ ಆಮ್ ಶ್ಯೂರ್ ಅವರು ಎವಾಲ್ವ್ ಆಗ್ತಾರೆ, ಮ್ಯೂಟೇಟ್ ಆಗ್ತಾರೆ, ಹೈಬ್ರಿಡ್ ಆಗ್ತಾರೆ, ಬಟ್ ವಿ ವಿಲ್ ಮಾನಿಟರ್. ಬಟ್ ಅವ್ರು ಹೇಳಿದ್ದು ಸ್ಪೆಸಿಫಿಕಲಿ 1 ಪಾಯಿಂಟ್ ಏನಿದೆ, ಮ್ಯೂಟೇಷನ್ ಆಫ್ ಎನ್ ಆರ್ಗ್ಯಾನಿಸಮ್, ಆ ದೃಷ್ಟಿಯಲ್ಲಿ ಹೇಳಿದೆ. ಈಗ ಅವ್ರೇನ್ ಹೇಳಿದ್ರು, ಈಗ ಯಾವ್ದೋ ಆಶ್ರಯ ಲೇಔಟ್ ಅಂತ ಅದರ್ಸ್ ಅಂತ ಹಾಕ್ಬಿಟ್ಟು ಮಾಡ್ತಾ ಇದ್ದಾರೆ. ಆಶ್ರಯ ಇರ್ಲಿ, ಸ್ಲಮ್ ಬೋರ್ಡ್ ಇರ್ಲಿ, ಫಸ್ಟ್ ಅವರು ಖಾತಾ ತಗೋಬೇಕು. ಆ ತರ ನಾನ್ ಮಾಡ್ತಾ ಇದ್ದೇವೆ. ಆ ತರ ಮಾಡೋದ್ರಿಂದ ಫಸ್ಟ್ ನೀವು ಖಾತಾ ಮಾಡಿಸ್ಕೊಳ್ಳಿ. ಈಗ ಅವ್ರಿಗೆ ಅಷ್ಟೇ ಅಲ್ಲ, ನಾನ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇನ್ಮೇಲೆ ನಾನು ಬಗಾರುಕುಮಲ್ಲಿ ಲ್ಯಾಂಡ್ ಕೊಟ್ರೆ ಫಸ್ಟ್ ಅವ್ರದ್ದು ಪೋಡಿ ದುರಸ್ತ್ ಮಾಡಿ ಅದಕ್ಕೊಂದು ಹೊಸ ಸರ್ವೆ ನಂಬರ್ ಕೊಟ್ಟು ಅದನ್ನ ಫಸ್ಟ್ ಸರ್ಕಾರಿ ಅಂತ ಖಾತೆ ಮಾಡಿ ಅದನ್ನ ರಿಜಿಸ್ಟರ್ ಮಾಡ್ಕೊಡ್ತೇವೆ ನಾವು. ಸೊ ಹಂಗ್ ಮಾಡಿದಾಗ ಅದರ್ಸ್ ಅನ್ನೋದು ತೆಗೆದೇ ಹಾಕ್ಬಿಡ್ತೇವೆ. ಸೊ ನೀವ್ ಹೇಳಿದಾಗ ಸೊ ಆತರ ಮಾಡ್ತಾ ಇದ್ದೇವೆ. ನೋಡೋಣ, ಸಾಧಕ ಎನೇಬಲ್ ಮಾಡ್ಕೊಂಡಿದ್ದೇವೆ ಈಗ ಇದರ ಅಮೆಂಡ್ಮೆಂಟ್ ಮುಖಾಂತರ. ಇಂಪ್ಲಿಮೆಂಟೇಷನ್ ಅಲ್ಲಿ ಇನ್ನೇನ್ ಚಾಲೆಂಜಸ್ ಬರುತ್ತೆ ನೋಡ್ತೇನೆ. ಈ ಆಕ್ಟ್ ಅಲ್ಲೇ ತಗೊಂಡ್ಬನ್ನಿ, ಯಾವ್ದೋ ಟ್ರಸ್ಟೆಡ್ ಏಜೆನ್ಸೀಸ್ ಅಂತ ಹೇಳಿದ್ರಿ, ಆಕ್ಟ್ ಅಲ್ಲೇ ತಗೊಂಡ್ ಬನ್ನಿ ಸರ್. ನಾನು ವರ್ಡಿಂಗ್ ಮಾಡಿದ್ದೇನೆ, ರಿಲೇಟಿಂಗ್ ಟು ಟ್ರಾನ್ಸ್ಫರ್ ಆಫ್ ಇಮ್ಮೂವಬಲ್ ಪ್ರಾಪರ್ಟಿ, ದ ಏಲಿಯನೇಷನ್ ಆರ್ ಟ್ರಾನ್ಸ್ಫರ್ ಅದರ್ವೈಸ್ ವಿಚ್ ಇಸ್ ಗವರ್ನ್ಡ್ ಅಂಡರ್ ಎನಿ ಲಾ ಆರ್ ಸರ್ಕ್ಯುಲರ್ ಆಫ್ ದ ಸ್ಟೇಟ್ ಗವರ್ಮೆಂಟ್ ಆರ್ ಸೆಂಟ್ರಲ್ ಗವರ್ಮೆಂಟ್ ಅಂತ ಒಂದು ತಗೊಂಡ್ ಬಂದಿದ್ದೇವೆ. ಅಂಡ್ ಥ್ರೂ ಇಂಟೆಗ್ರೇಷನ್ ಅಂತ ಮಾಡಿದ್ದೇವೆ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಅದನ್ನ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದ್ದೇವೆ. ಬಟ್ ಯಾವುದು ಅಂತ ನಾನು ಸ್ಪೆಸಿಫೈ ಮಾಡಿಬಿಟ್ರೆ ಬೇರೆದ್ ನಾನು ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಆಸ್ ಅಂಡ್ ವೆನ್ ಮೈ ಎಕ್ಸ್ಪೀರಿಯನ್ಸ್ ಇಂಪ್ರೂವ್ಸ್, ಐ ಶುಡ್ ಬಿ ಏಬಲ್ ಟು ಬ್ರಿಂಗ್ ಅದರ್ಸ್ ಆಲ್ಸೋ ಇನ್ ದ ಫೋಲ್ಡ್. ದಟ್ ಈಸ್ ಅವರ್ ಇಂಟೆನ್ಷನ್. ಬಟ್ ಸದ್ಯಕ್ಕೆ ನಮ್ಮ ಇಂಟೆನ್ಷನ್ ಅಂತೂ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. BDA, KIDB, ಹೌಸಿಂಗ್ ಬೋರ್ಡು, ಇಂಥ ಶೆಡ್ಯೂಲ್ಡ್ ಬ್ಯಾಂಕ್ಸ್, ಅದನ್ನ ಐ ಆಮ್ ಆನ್ ರೆಕಾರ್ಡ್ ಸ್ಟೇಟಿಂಗ್. ಮುಂದಿಂದು ಉಳಿದಿದ್ದ ಆಮೇಲೆ ನೋಡ್ತೇವೆ ಅಧ್ಯಕ್ಷರೇ. ಸೊ ಈ ರೀತಿಯಾಗಿ ಅವ್ರು ಹೇಳಿದ್ದು ಈ ಸ್ವತ್ತು ಖಾತೆ ಕೊಡೋದ್ರಲ್ಲಿ ದೊಡ್ಡದು ನಡೀತಾ ಇದೆ. ಅದು ಅರ್ಬನ್ ಡೆವಲಪ್ಮೆಂಟ್ ಗೆ ಬರುತ್ತೆ. ವಿ ಆರ್ ಇನ್ ಡಿಸ್ಕಷನ್. ಗವರ್ಮೆಂಟ್ ಇಸ್ ಸೀಯಿಂಗ್ ಹೌ ಟು ಸ್ಟ್ರೀಮ್ ಲೈನ್ ಇಟ್. ಆಮೇಲೆ ಸೋಮಶೇಖರ್ ಹೇಳಿದ್ದು ಕೂಡ ಒಂದು ಖಂಡಿತ ಟ್ರಸ್ಟೆಡ್ ಸಂಸ್ಥೆಗಳು ನೀವು ತಾವ್ ಹೇಳಿದ್ದು ಮತ್ತೆ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಹೇಳಿದ್ದು, ರಿಜಿಸ್ಟ್ರೇಷನ್ಗೆ ಆಧಾರ್ ಅನ್ನ ಮ್ಯಾಂಡೇಟರಿ ಮಾಡೋದರ ಮುಖಾಂತರ ಇದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಬಹುದು ಅಂತ ಇದೆ. ಕೋರ್ಟ್ನವರು ಮೊನ್ನೆ ಆಧಾರ್ ಮಾಡೋದ್ರಿಂದ ಈ ಇಂಪರ್ಸನೇಷನ್ ಅವಾಯ್ಡ್ ಮಾಡ್ಲಿಕ್ಕೆ ಅವಕಾಶ ಇದೆ. ಸರ್, ಈಗ BDAನೇ ಟ್ರಸ್ಟ್, BDA ನಮ್ದು 5-6 ಜನ ಶಾಸಕರಿಗೆ ಚೀಟ್ ಮಾಡಿದೆ. ಅವ್ರದ್ದು ಅಲ್ಲದೆ ಇರೋ ಜಮೀನನ್ನು ನಮ್ಗೆ ರಿಜಿಸ್ಟರ್ ಮಾಡಿಕೊಟ್ಟಿದೆ. ಟ್ರಸ್ಟೆಡ್ ಅಂತ ಹೆಂಗೆ ಬಿಲ್ ಬರ್ಲಿ
ಹೇಳಿಗೆ ಬರಲಿ. ಆಯ್ತು. ಅದು ಬೇರೆ ಯಾವ ತರ ಆಗ್ತಾ ಇದೆ, ವಿ ಆರ್ ಅವೇರ್ ಆಫ್ ದಟ್. ಈಗ ಸಮಯದ ಪರ್ಯಾಲೋಚನಾ ಪ್ರಸ್ತಾವನೆಯ ಸಭೆ ತಾವು ಇದನ್ನ ಒಪ್ಪಿಗೆ ಕೊಡಬೇಕು. ಇದು ಎನಿವೇ ಅಮೆಂಡ್ಮೆಂಟ್ ಟು ಸೆಂಟ್ರಲ್ ಆಕ್ಟ್. ಬಟ್ ಇನ್ ದ ಮೀನ್ ಟೈಮ್ ಇದರಲ್ಲೇ ಒಂದು 17 ಅಂತ ಇದೆ. ತಾವು ಹೇಳಿದ್ದನ್ನ ನಾಳೆ ಆಗೋದಿಲ್ಲ, ಬಿಕಾಸ್ ಇದಕ್ಕೆ ಅಸೆಂಟ್ ಬೇಕಾಗುತ್ತೆ. ಬಟ್ ಈ ಆಕ್ಟ್ ಅಲ್ಲಿ 17 ರೂಲ್ ಇದೆ. ಅದರ ಕೆಳಗಡೆ ನೀವು ಹೇಳಿದ್ದನ್ನ ನಾನು ಆದಷ್ಟು ಮಾರ್ಚ್ ತಿಂಗಳಲ್ಲಿ ಇದನ್ನ ಇನ್ನೊಂದು ರೂಪದಲ್ಲಿ ಎನ್ಫೋರ್ಸ್ ಮಾಡ್ಲಿಕ್ಕೆ ಮಾರ್ಚ್ಗೆ ಏನಾದ್ರು ಒಂದು ಟ್ರೈ